Hello everyone, this is Girisha, Assistant Professor, Government First Grade College, Badanalli. In the last class, we discussed the classification of foreign exchange market, that is a forward market, future market, option market, and swap market and spot market. So today in this class we are going to discussing the organization of foreign exchange market. That also it's also called as the components of foreign exchange market. ಸೊ ನಾವು ಕಳೆದ ತರಗತಿಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಒಂದು ಕ್ಲಾಸಿಫಿಕೇಷನ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಫಾರ್ವರ್ಡು, ಫ್ಯೂಚರ್, ಆಪ್ಷನ್ಸ್ ಮತ್ತು ಸ್ವ್ಯಾಪ್ ಮತ್ತು ಸ್ಪಾಟ್ ಮಾರ್ಕೆಟ್ಗಳು ನಾವು ಕಂಡು ಬಂದಿದ್ವು. ಸೊ ನೆಕ್ಸ್ಟು ಇವತ್ತಿನ ತರಗತಿಯಲ್ಲಿ ನಾವು ಆರ್ಗನೈಜೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾಂಪೊನೆಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಕಮರ್ಷಿಯಲ್ ಬ್ಯಾಂಕ್. The major participants in the foreign exchange markets are the large commercial banks who provide a core market. As many as 100 to 200 banks across the globe actively make the market in the foreign exchange. These banks serve their retail client, the bank customers, in conducting foreign trade or making an international investment in the financial assets that require foreign exchange. The first and foremost organization of foreign exchange market is commercial banks. So commercial banks ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ. These are the financial institution which is established for accepting of deposit from the public and repayment of those deposit whenever the customer demand. ಸೊ ಕಸ್ಟಮರ್ಗೆ ಹತ್ರ ಡಿಪಾಸಿಟ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅದನ್ನ ರೀಪೇಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಬಟ್ ಇಲ್ಲಿ ಏನು ಮಾಡ್ತಾರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಅಂದರೆ, ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಆಲ್ಸೋ ಪಾರ್ಟಿಸಿಪೆಂಟ್ಸ್ ಆರ್ ಕಾಂಪೊನೆಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. They work on behalf of the client, on behalf of the customers. They are going to make an investment in the foreign exchange. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಕ್ಲೈಂಟ್ನ ಪರವಾಗಲಿ ಅಥವಾ ಅವ್ರ ಕಸ್ಟಮರ್ನ ಪರವಾಗಿ ಅವ್ರು ಏನು ಮಾಡ್ತಾರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರಲಿ ಅಥವಾ ಅವರು ಫಾರಿನ್ ಎಕ್ಸ್ಚೇಂಜ್ ನೆಸೆಸಿಟಿನ ಫುಲ್ಫಿಲ್ ಮಾಡೋದಾಗಿರಲಿ. ಸೊ ಒಬ್ಬ ಕ್ಲೈಂಟ್ಗೆ ಯಾವುದೋ ಕಸ್ಟಮರ್ಸ್ಗೆ ಏನಾದರೂ ಫಾರಿನ್ ಎಕ್ಸ್ಚೇಂಜ್ ಅವಶ್ಯಕತೆ ಇದ್ದರೆ, ಸೊ ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ, ಕೆಲವೊಂದು ಕಮರ್ಷಿಯಲ್ ಬ್ಯಾಂಕ್ಸಿಂದ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು ಫಾರಿನ್ ಎಕ್ಸ್ಚೇಂಜ್ನ ತೊಗೋಬೋದು. ಸೊ ಹಾಗಾಗಿ ಈ ರೀತಿಯಾದ ಒಂದು ವರ್ಕ್ನ ಈ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಮಾಡ್ತವೆ ಅಂತ ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ನೆಕ್ಸ್ಟ್ ಆರ್ಗನೈಸೇಷನ್ ನೋಡೋದಾದರೆ ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಸ್. Foreign exchange brokers are also operate in the international currency market. They act as an agent who facilitate trading between the dealers. Unlike the bank, the brokers serve merely a matchmaker and do not put their own money at risk. So broker anta namage gottide, broker nothing but is an agent who facilitate the transaction between the buyer and seller. He is not going to purchase or is not going to acquire any foreign currency, but he act on behalf of the client. His client maybe is a buyer or seller. So ಇಲ್ಲಿ ಬ್ರೋಕರ್ ಅನ್ನು ಏನು ಮಾಡ್ತಾನೆ, ಕ್ಲೈಂಟ್ನ ಮತ್ತು ಬೈಯರ್ ಮತ್ತು ಸೆಲ್ಲರ್ನ ಮೀಟ್ ಮಾಡುವಂಥ ಕೆಲಸನ ಮಾಡುವಂಥ ನಾವು ಬ್ರೋಕರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲೂ ಕೂಡ ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಸ್ ಅಂತ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಫಾರಿನ್ ಎಕ್ಸ್ಚೇಂಜ್ ಫಾರಿನ್ ಕರೆನ್ಸಿನ ಬೈ ಮಾಡೋರನ್ನ ಮತ್ತು ಸೆಲ್ ಮಾಡೋರನ್ನ ಮೀಟ್ ಮಾಡ್ತಾರೆ. ಅಂದರೆ ಅವರು ಏಜೆಂಟಾಗಿ ವರ್ಕ್ ಮಾಡೋದ್ರ ಮೂಲಕ ಅವ್ರಿಗೆ ದೇ ಆರ್ ಗೋಯಿಂಗ್ ಟು ಫೆಸಿಲಿಟೇಟ್ ಟು ಪರ್ಚೇಸ್ ದ ಫಾರಿನ್ ಕರೆನ್ಸಿ ವಾಟ್ ಎವರ್ ದೇ ರಿಕ್ವೈರ್ಡ್. ಸೊ ಅವ್ರಿಗೆ ಯಾವ ಕರೆನ್ಸಿ ಬೇಕಿದೆಯೋ ಸೊ ಅಂಥ ಕರೆನ್ಸಿಯ ಒಂದು ಅವಶ್ಯಕತೆಯನ್ನು ಪೂರೈಸ್ಕೊಳ್ಳಿಕ್ಕೆ ಸೊ ಈ ಬ್ರೋಕರನ್ನು ಏನು ಮಾಡ್ತಾರೆ ವರ್ಕ್ ಮಾಡ್ತಾರೆ. ಈ ಆ್ಯಕ್ಟ್ ಆಸ್ ಅ ಮಿಡಲ್ ಮ್ಯಾನ್. ಸೊ ಮಿಡಲ್ ಮ್ಯಾನ್ ಆಗಿ ತನ್ನ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಯಾರು, ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಸ್ ಅನ್ನೋದು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ. ನೆಕ್ಸ್ಟು ಸೆಂಟ್ರಲ್ ಬ್ಯಾಂಕ್. ಅನದರ್ ಇಂಪಾರ್ಟೆಂಟ್ ಪ್ಲೇಯರ್ ಇನ್ ದ ಫಾರಿನ್ market is central bank of various countries. The central banks frequently intervene in the market to maintain the foreign exchange rates of their currency within the desired range and smooth fluctuation within that range. So central banks are nothing but these are all the head of the banking institutions of a country. So for example ಇಂಡಿಯಾದಲ್ಲಿ ನಮಗೆ RBI ಇದೆ ಅಂತ ಹೇಳ್ತೀವಿ, ಅದೇ ರೀತಿ US ಅಲ್ಲಿ FBI ಇದೆ ಅಂತ ಹೇಳ್ಬೋದು. ಸೊ ಅದೇ ಇಲ್ಲೇನಾಗುತ್ತೆ, ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಈ ಸೆಂಟ್ರಲ್ ಬ್ಯಾಂಕ್ಗಳು ಏನು ಮಾಡ್ತಿದ್ದೆ, ದೇ ಆರ್ ಗೋಯಿಂಗ್ ಟು ಕಂಟ್ರೋಲ್ ದ ಕನ್ವರ್ಷನ್ ರೇಟ್ ಆಫ್ ದೇರ್ ಕರೆನ್ಸೀಸ್. ಅವ್ರು ಏನು ಮಾಡ್ತಾರೆ ಅಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಇಂಟರ್ವೆನ್ಷನ್ ಆಗೋದ್ರ ಮೂಲಕ ಆ ದೇಶದ ಒಂದು ಕರೆನ್ಸಿಯ ಒಂದು ಬದಲಾವಣೆಯ ದರ ಏನಿರುತ್ತೆ, ಸೇಲ್ ಆಗೋದು ಅಥವಾ ಬೈ ಮಾಡೋಕ್ಕೆ ಏನು ನಾವು ಒಂದು ಎಕ್ಸ್ಚೇಂಜ್ ರೇಟ್ ಅಂತ ಹೇಳ್ತೀವಿ, ಆ ಎಕ್ಸ್ಚೇಂಜ್ ರೇಟ್ನ ಕಂಟ್ರೋಲ್ ಮಾಡೋ ಒಂದು ಕೆಲಸಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ಸೊ ಟು ಅವಾಯ್ಡ್ ದ ಫ್ಲಕ್ಚುಯೇಷನ್ಸ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಅವ್ರ ಕರೆನ್ಸಿ ಒಂದು ಫ್ಲಕ್ಚುಯೇಷನ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ ವರ್ಕ್ ಮಾಡ್ತಾರೆ, ಯಾವುವು ಸೆಂಟ್ರಲ್ ಬ್ಯಾಂಕ್ಗಳು ಅಂತ. ಕ್ಲಿಯರಾ? ಸೊ ಅದೇ ರೀತಿ ನೆಕ್ಸ್ಟು MNCs, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್. So MNCs are the major non-bank participants in the forward market.
They exchange cash flow associated with their multinational corporations, multinational operations. MNCs often contract either pay or receive fixed amounts in the foreign currency at a future date, though so they are exposed to foreign currency risk. This is why they often hedge these future cash flows through the interbank forward exchange market. So MNCs are also one of the participants or one of the organization in the foreign exchange market. So they are also going to purchase and sell the foreign currency for fulfilling their ರಿಕ್ವೈರ್ಮೆಂಟ್. ಸೊ ಸಪೋಸ್ ಈಗ ಯಾರಾದರೂ ಎಕ್ಸ್ಪೋರ್ಟ್ ಮಾಡ್ತಿರೋದು ಇಂಪೋರ್ಟ್ ಮಾಡ್ಕೊತಿದ್ದಾರೆ ಅಂದರೆ ಎಮ್ ಎನ್ ಸಿಗಳು ಅವ್ರಿಗೆ ಏನು ಬೇಕು ಮುಖ್ಯವಾಗಿ ಫಾರಿನ್ ಎಕ್ಸ್ಚೇಂಜ್ ಬೇಕಾಗುತ್ತೆ. ಸೊ ಅಂಥ ಫಾರಿನ್ ಎಕ್ಸ್ಚೇಂಜ್ನ ಪೇಮೆಂಟ್ ಮಾಡಬೇಕು ಅಂದರೆ ಅವ್ರು ಏನು ಮಾಡಬೇಕು, ದೇ ಆರ್ ಗೋಯಿಂಗ್ ಟು ಅಕ್ವೈರಿಂಗ್ ದ ಫಾರಿನ್ ಎಕ್ಸ್ಚೇಂಜ್ ಆಫ್ ದ ಸಮ್ ಅದರ್ ಕಂಟ್ರೀಸ್. ಸೊ ಫಾರಿನ್ ಕರೆನ್ಸಿನ ನಾವು ಏನೇನು ಮಾಡಬೇಕಾಗುತ್ತೆ, ಅಕ್ವೈರ್ ಮಾಡ್ಕೋಬೇಕಾಗುತ್ತೆ, ಸೊ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಮ್ ಎನ್ ಸಿಗೂ ಕೂಡ ಒಂದು ಆರ್ಗನೈಸೇಷನ್ ಆಗಿ ವರ್ಕ್ ಮಾಡುತ್ತೆ ಎಲ್ಲಿ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಅಂತ ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ನೆಕ್ಸ್ಟು ಆರ್ಗನೈಸೇಷನ್ ನೋಡೋದಾದರೆ ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ದ ಟೂರಿಸ್ಟ್, ಸ್ಟೂಡೆಂಟ್ಸ್ ಆ್ಯಂಡ್ ಈವನ್ ದ ಪೇಷಂಟ್ಸ್ ಹೂ ಆರ್ ಟ್ರಾವೆಲಿಂಗ್ ಅಬ್ರಾಡ್. Then there are also a variety of small business that indulge in the foreign trade. Most of the retail participants participate in the spot market, whereas the people with the long-term interest operates in the future markets. ಸೊ ಇಲ್ಲಿ ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂತಂದರೆ ಸಪೋಸ್ ಈಗ ಏನು ಒಬ್ಬ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇರ್ತಾರೆ, ಅಥವಾ ನಮಗೆ ಹಾಸ್ಪಿಟಲಿಟಿಗೆ ಒಂದು ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾರೆ, ಅಥವಾ ಟ್ರಾವೆಲ್ ಮಾಡೋಕ್ಕೆ ಟೂರಿಸ್ಟ್ಗಳು ಹೋಗ್ತಾರೆ, ಫಾರಿನ್ ಕಂಟ್ರಿಗಳನ್ನ ವಿಸಿಟ್ ಮಾಡ್ತಾರೆ. ಸೊ ಅಂಥವ್ರಿಗೂ ಕೂಡ ಏನು ಬೇಕಾಗುತ್ತೆ, ಒಂದು ಫಾರಿನ್ ಕರೆನ್ಸಿಯ ನೆಸೆಸಿಟಿ ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ, ಒಂದು ಫಾರಿನ್ ಎಕ್ಸ್ಚೇಂಜ್ನ ನೆಸೆಸಿಟಿ ಇರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಹಾಗಾಗಿ ಇವರು ಕೂಡ ಏನಾಗಿರ್ತಾರೆ ಅಂತಂದರೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಒಂದು ಪಾರ್ಟ್ ಆಗಿರ್ತಾರೆ. ಸೊ ರಿಟೇಲ್ ಮಾರ್ಕೆಟ್ನ ಇವ್ರನ್ನೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ದೇ ಆರ್ ಆಲ್ಸೋ ಫ್ರೀಕ್ವೆಂಟ್ಲಿ ವಿಸಿಟಿಂಗ್ ಇನ್ ದ ಫಾರಿನ್ ಕಂಟ್ರೀಸ್. ಫಾರಿನ್ ಕಂಟ್ರಿಗಳನ್ನ ವಿಸಿಟ್ ಮಾಡ್ತಾ ಇರ್ತಾರೆ, ಹೈಯರ್ ಎಜುಕೇಷನ್ಗೆ ಹೋಗಿರ್ತಾರೆ, ಟ್ರೀಟ್ಮೆಂಟ್ ಪರ್ಪಸ್ಗಳು ಹೋಗಿರ್ತಾರೆ, ಅದೇ ರೀತಿ ಸೊ ಟ್ರಿಪ್ಗಳು ಹೋಗಿರ್ತಾರೆ. ಸೊ ಹಾಗಾಗಿ ಸೊ ಅವ್ರಿಗೂ ಕೂಡ ಒಂದು ಫಾರಿನ್ ಎಕ್ಸ್ಚೇಂಜ್ನ ಅವಶ್ಯಕತೆ ಇರುತ್ತೆ, ಅವರು ಕೂಡ ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಒಂದು ಕಾಂಪೊನೆಂಟ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಕ್ಲಿಯರ್ ಅಲ್ಲ? ಸೊ ದೀಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಸ್ಟ್ ಒನ್, commercial banks is also, now here it's a financial institution which is accepting a deposit from the public. Here on behalf of the client, on behalf of the customer, they are going to purchase the foreign currency for fulfilling the requirement of their client or their customers. ಸೊ ಅವ್ರು ಏನು ಮಾಡ್ತಾರೆ, ಕಸ್ಟಮರ್ಸ್ ಅಥವಾ ಕ್ಲೈಂಟ್ನ ನೆಸೆಸಿಟಿಗೋಸ್ಕರ ಅವ್ರ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಫಾರಿನ್ ಕರೆನ್ಸಿಗಳನ್ನು ಪರ್ಚೇಸ್ ಮಾಡ್ತಾರೆ ಅಂತ ನಾವಿಲ್ಲಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟು ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಸ್. ಸೊ ಬ್ರೋಕರ್ಸ್ ಅಂತ ನಮಗೆ ಗೊತ್ತಿದೆ, ದೀಸ್ ಆರ್ ದ ಮಿಡಲ್ ಮೆನ್ ಹೂ ದೇ ಆರ್ facilitate the transaction for buying and selling of foreign currency between the buyer and seller. ಸೊ ಅವ್ರ ಮಧ್ಯೆ ಒಂದು ಫೆಸಿಲಿಟೇಟರ್ ಆಗಿ, ಒಂದು ಮಿಡಲ್ ಮೆನ್ ಆಗಿ ತನ್ನ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್, ಸೆಂಟ್ರಲ್ ಬ್ಯಾಂಕ್. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಸೆಂಟ್ರಲ್ ಬ್ಯಾಂಕ್. ಸೊ ಸೆಂಟ್ರಲ್ ಬ್ಯಾಂಕ್ ಅಂದರೆ ಇಟ್ಸ್ ಹೆಡ್ ಆಫ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದ ಕಂಟ್ರಿ ಆರ್ ದ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಒಂದು ಸುಪ್ರೀಂ ಅಥಾರಿಟಿಯಾಗಿ ಈ ಸೆಂಟ್ರಲ್ ಬ್ಯಾಂಕ್ಗಳು ವರ್ಕ್ ಮಾಡ್ತವೆ. ಸೊ ಇದು ಕೂಡ ಫಾರಿನ್ ಎಕ್ಸ್ಚೇಂಜ್ನ ಕಂಟ್ರೋಲ್ ಮಾಡಲಿಕ್ಕೆ, ಫಾರಿನ್ ಎಕ್ಸ್ಚೇಂಜ್ ಫ್ಲಕ್ಚುಯೇಷನ್ಸ್ ರೇಟ್ನ ಕಂಟ್ರೋಲ್ ಮಾಡಲಿಕ್ಕೆ, ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ರೇಟ್ನ ಒಂದು ಸ್ಟೆಬಿಲೈಸ್ ಮಾಡಲಿಕ್ಕೆ ಏನು ಮಾಡುತ್ತೆ, ವರ್ಕ್ ಮಾಡುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ನೆಕ್ಸ್ಟ್ ಒಂದು ಎಮ್ ಎನ್ ಸಿಸ್ ಅಂತ ಹೇಳಿದೆ. ಸೊ ಎಮ್ ಎನ್ ಸಿಸ್ ಅಂತ ದೀಸ್ ಆರ್ ಆಲ್ ದ ಕಾರ್ಪೊರೇಟ್ ಆರ್ಗನೈಸೇಷನ್ಸ್ who are going to importing the goods from some other countries. So they require the foreign exchange to pay their debtors. ಸೊ ಅವರು ಯಾವುದೇ ಗೂಡ್ಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ರೀಪೇಮೆಂಟ್ ಮಾಡಲಿಕ್ಕೆ ಏನು ಬೇಕಾಗುತ್ತೆ, ಫಾರಿನ್ ಕರೆನ್ಸಿಗಳು ಬೇಕಾಗುತ್ತೆ. ಸೊ ಆ ಪರ್ಪಸ್ಗೆ ಅವ್ರು ಏನು ಮಾಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ. ಸೊ ಹಾಗಾಗಿ ಅವರು ಕೂಡ ಒಂದು ಕಾಂಪೊನೆಂಟ್ ಆಗಿ ವರ್ಕ್ ಮಾಡ್ತಾರೆ. ಇನ್ನು ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಇನ್ಕ್ಲೂಡ್ಸ್ ದ ಟೂರಿಸ್ಟ್, ಸ್ಟೂಡೆಂಟ್ಸ್, ಈವನ್ ದ ಪೇಷಂಟ್ಸ್ ಹೂ ಆರ್ ಟ್ರಾವೆಲಿಂಗ್ ಅಬ್ರಾಡ್. ಸೊ ಇವರು ಕೂಡ ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಒಂದು ಕಾಂಪೊನೆಂಟ್ ಆಗಿ ಇರ್ತಾರೆ ಅನ್ನೋದು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ಇದುವರೆಗೂ ಕೂಡ ನಾವು ಆರ್ಗನೈಸೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಲೆಟ್ ಅಸ್ ನೋ ದ ಪಾರ್ಟಿಸಿಪೆಂಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಸೇಮ್ ಪಾಯಿಂಟ್ಸ್ ಇಲ್ಲೂ ಕೂಡ ರಿಪಿಟೇಷನ್ ಆಗುತ್ತೆ. ಸೊ ಪಾರ್ಟಿಸಿಪೆಂಟ್ಸ್ ಅಂತಂದರೆ ಫಸ್ಟ್ ಪಾರ್ಟಿಸಿಪೆಂಟ್ ಯಾರಪ್ಪ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ದ ಮೇಜರ್ ಕಾಂಪೊನೆಂಟ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಫಾರಿನ್ ಕರೆನ್ಸಿ, ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಫಾರಿನ್ ಎಕ್ಸ್ಚೇಂಜ್ ಫಾರ್ ದೇರ್ ಕಸ್ಟಮರ್ಸ್ ಆರ್ ಫಾರ್ ದೇರ್ ಕ್ಲೈಂಟ್. ಸೊ ಅವ್ರ ಕ್ಲೈಂಟ್ಗೋಸ್ಕರ ಆಗಲಿ ಅಥವಾ ಅವರ ಒಬ್ಬ ಕಸ್ಟಮರ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಆಗಲಿ ಅವ್ರು ಏನು ಮಾಡ್ತಾರೆ, ಫಾರಿನ್ ಕರೆನ್ಸಿನ ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಮಾಡೋದ್ರಿಂದ ಏನಾಗುತ್ತೆ, ಅವರು ಕೂಡ ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಒಂದು ಕಾಂಪೊನೆಂಟ್ ಆಗಿರ್ತಾರೆ, ಒಂದು ಪಾರ್ಟಿಸಿಪೆಂಟ್ ಆಗಿರ್ತಾರೆ ಅನ್ನೋದು ನಾವಿಲ್ಲಿ
ಅರ್ಥ ಮಾಡ್ಕೋಬೋದು ಅಂತ. ಸೊ ದೇ ಆರ್ ಗೋಯಿಂಗ್ ಟು ದೀಸ್ ಬ್ಯಾಂಕ್ಸ್ ಸರ್ವ್ ದ ರಿಟೇಲ್ ಕ್ಲೈಂಟ್ the bank customers in conducting the foreign commerce or making international investment in the financial assets that they require foreign exchange. They are going to invest in the ಫಾರಿನ್ ಅಸೆಟ್ ಇಂಟರ್ನ್ಯಾಷನಲ್ ಅಸೆಟ್ಸ್. ಸೊ ಯಾವುದೇ ಇಂಟರ್ನ್ಯಾಷನಲ್ ಅಸೆಟ್ಸ್ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದರೆ ಅದು ಯಾವುದೇ ಒಂದು ಫೈನಾನ್ಷಿಯಲ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕರೆನ್ಸಿನ ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದರೆ ಅದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಒಬ್ಬ ಕಸ್ಟಮರು. ಸೊ ಅವ್ರಿಗೆ ಏನು ಬೇಕಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಬೇಕಾಗುತ್ತೆ. ಅಂಥ ಒಂದು ಫಾರಿನ್ ಎಕ್ಸ್ಚೇಂಜ್ ನೆಸೆಸಿಟಿನ ಫುಲ್ಫಿಲ್ ಮಾಡೋದು ಯಾರು ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ಗಳು ಮಾಡ್ತವೆ ಅಂತ. ಸೊ ಹಾಗಾಗಿ ಅವರು ಕೂಡ ಒಬ್ಬ ಮೇಜರ್ ಪಾರ್ಟಿಸಿಪೆಂಟ್ ಆಗಿ ವರ್ಕ್ ಮಾಡ್ತವೆ. ಓಕೆನಾ. ಸೊ ನೆಕ್ಸ್ಟ್ ಒನ್, corporates. So corporates nothing but MNCs. So in the international business, so they are required, if the company is engaged in the international business, they compulsorily require the foreign exchange. So that's why they fulfill the requirements of foreign exchange. They are going to purchasing the foreign currency, that means the foreign exchange in the international markets or ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಯಾವುದೇ ಒಂದು ಕಂಪನಿ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಎಂಗೇಜ್ ಆಗಿದೆ ಅಂತಂದರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕಪ್ಪ ಅಂದರೆ ಅದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಬೇಕು. ಏಕೆಂದರೆ ಯಾವುದೇ ಒಂದು ದೇಶದೊಂದಿಗೆ ನಾವು ಆಮದು ಮಾಡ್ಕೊಳ್ತಿದ್ದೀವಿ ಅಂತಂದರೆ ನಾವು ಏನು ಮಾಡಬೇಕು, ಅದಕ್ಕೆ ಇಂಡಿಯನ್ ಕರೆನ್ಸಿನಲ್ಲಿ ಪೇಮೆಂಟ್ ಮಾಡಿದ್ರೆ ಆಗೋದಿಲ್ಲ. ನಾವು ಯಾವುದ್ರಲ್ಲಿ ಕೊಡಬೇಕು, ಫಾರಿನ್ ಕರೆನ್ಸಿನಲ್ಲಿ ಅಥವಾ ಫಾರಿನ್ ಎಕ್ಸ್ಚೇಂಜಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಯಾವುದೇ ಒಂದು ಕಂಪ್ನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಎಂಗೇಜ್ ಆಗಿದೆ ಅಂತಂದರೆ ಅವ್ರಿಗೆ ಮುಖ್ಯವಾಗಿ ಏನು ಬೇಕಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, they are going to purchase they are going to acquire the foreign exchange through the ಕಮರ್ಷಿಯಲ್ ಬ್ಯಾಂಕ್ಸ್ಗಳಾಗಿರ್ಬೋದು ಅಥವಾ ಸಮ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮೂಲಕ ಅವ್ರು ಏನು ಮಾಡ್ತಾರೆ, ಫಾರಿನ್ ಎಕ್ಸ್ಚೇಂಜ್ನ ಅಕ್ವೈರ್ ಮಾಡ್ಕೊತಾರೆ ಅಂತ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದ ಕಾರ್ಪೊರೇಟ್ಸ್. ನೆಕ್ಸ್ಟ್ ಒನ್, ಸೆಂಟ್ರಲ್ ಬ್ಯಾಂಕ್ಸ್. The national central banks play an important role in the foreign exchange market. They try to control the money supply, inflation or interest rate, and often have an official or unofficial target rates for their currencies. They can use their often substantial foreign exchange reserves to stabilize the market. So foreign exchange ಅಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೇಟ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಫಾರಿನ್ ಎಕ್ಸ್ಚೇಂಜ್ ರೇಟ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ, ಸೊ ಹಾಗಾಗಿ ಮೇಂಟೈನ್ ಮಾಡಲಿಕ್ಕೆ ಈ ಸೆಂಟ್ರಲ್ ಬ್ಯಾಂಕ್ಗಳು ಏನು ಮಾಡ್ತವೆ, ವರ್ಕ್ ಮಾಡ್ತವೆ ಅಂತ. ಸೊ ಎಲ್ಲ ದೇಶಗಳು ಕೂಡ ತನ್ನದೇ ಆದ ಒಂದು ಕೇಂದ್ರ ಬ್ಯಾಂಕ್ಗಳನ್ನು ಹೊಂದಿರ್ತವೆ. ಸೊ ಅದ್ರ ಮೂಲಕ ಅವ್ರು ಏನು ಮಾಡ್ತಾರೆ, ಈ ಫಾರಿನ್ ಕರೆನ್ಸಿ ರೇಟ್ಗಳನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತ. ಸೊ ದೀಸ್ ಆರ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ನಾನು ಯಾವುದಾದ್ರು ಡಿಸ್ಕಷನ್ ಮಾಡಿದೆ ಅಂತಂದರೆ ಮುಖ್ಯವಾಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಬಗ್ಗೆ ಹೇಳಿದೆ ನಿಮಗೆ, ಅದಾದಮೇಲೆ ಕಾರ್ಪೊರೇಟ್ಸ್ ಬಗ್ಗೆ ಹೇಳಿದೆ, ಸಮಥಿಂಗ್ ಬಟ್ MNCs. ನೆಕ್ಸ್ಟ್ ಒನ್, ಸೆಂಟ್ರಲ್ ಬ್ಯಾಂಕ್ಸ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಪಾರ್ಟಿಸಿಪೆಂಟ್, non-bank foreign exchange companies. Non-bank foreign exchange companies offer the currency exchange and international payments to the private individuals and company. These are all the institutions, these are all the companies which are going to offer to the private individuals or companies to provide the foreign exchange. They are also known as foreign exchange broker, but they are distinct in that way, do not offer a speculative trading, but rather the currency payment with the currency exchange with the payments. So ಇಲ್ಲಿ ಇವರು ಬ್ರೋಕರ್ ಅನ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ದೇ ಆರ್ ನಾಟ್ ಇನ್ವಾಲ್ಡ್ ಇನ್ ದ ಸ್ಪೆಕ್ಯುಲೇಟಿವ್ ಟ್ರಾನ್ಸಾಕ್ಷನ್. ದೇ ಆರ್ ಗೋಯಿಂಗ್ ಟು ಸಪ್ಲೈ ದ ಫಾರಿನ್ ಎಕ್ಸ್ಚೇಂಜ್ ಟು ದ ಪ್ರೈವೇಟ್ ಇಂಡಿವಿಜುವಲ್ಸ್ ಆ್ಯಂಡ್ ಕಂಪನೀಸ್. ಸೊ ಕೆಲವೊಂದು ಕಂಪ್ನಿಗಳಿಗೆ, ಕೆಲವೊಂದು ಇಂಡಿವಿಜುವಲ್ ಪರ್ಸನ್ಸ್ಗಳಿಗೆ ಫಾರಿನ್ ಎಕ್ಸ್ಚೇಂಜ್ ಅವಶ್ಯಕತೆ ಇದ್ದಾಗ ಈ ನಾನ್ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಕಂಪನಿಗಳು ಏನು ಮಾಡ್ತವೆ ಅಂತಂದರೆ ಈ ಫಾರಿನ್ ಎಕ್ಸ್ಚೇಂಜ್ನ ಸಪ್ಲೈ ಮಾಡ್ತೇವೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್, ಸ್ಪೆಕ್ಯುಲೇಟರ್ಸ್. Speculators are the person who making a profit by ಚೇಂಜಿಂಗ್ ದ ಪ್ರೈಸಸ್ ಆಫ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ನಾವು ಯಾವೊಬ್ಬ ಬ್ರೋಕರ್ಗಳು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳ ಪ್ರೈಸು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗೋದ್ರ ಮೂಲಕ ಪ್ರಾಫಿಟ್ ಮಾಡ್ಕೊತಾನೋ ಅವನ್ನ ನಾವು ಸ್ಪೆಕ್ಯುಲೇಟರ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲೂ ಕೂಡ ಅಷ್ಟೇ, ಸ್ಪೆಕ್ಯುಲೇಟರ್ಸ್ ಆರ್ ದ ಪರ್ಸನ್ ಹೂ ಆರ್ ಮೇಕಿಂಗ್ ಅ ಪ್ರಾಫಿಟ್ with the help of increasing or decreasing of foreign currencies rate. So foreign currency rate or foreign currency value ಏನು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅದರಿಂದ ಏನು ಪ್ರಾಫಿಟ್ ಮಾಡ್ಕೊಳ್ತಾರೆ ಅವರ ನಾವಿಲ್ಲಿ ಸ್ಪೆಕ್ಯುಲೇಟರ್ಸ್ ಅಂತೇಳಿ ಕರಿತೀವಿ ಅಂತ. ಸ್ಪೆಕ್ಯುಲೇಟರ್ಸ್ ಆರ್ ದ ಕ್ಲಾಸ್ ಆಫ್ ಟ್ರೇಡರ್ ದಟ್ ಹ್ಯಾವ್ ನೋ ಜೆನ್ಯೂನ್ ರಿಕ್ವೈರ್ಮೆಂಟ್ ಫಾರ್ ಫಾರಿನ್ ಕರೆನ್ಸೀಸ್. ಯಾವುದೇ ಒಂದು ನಿಖರವಾದಂತಹ ಜೆನ್ಯೂನ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ದೇ ಓನ್ಲಿ ಬೈ ಆ್ಯಂಡ್ ಸೆಲ್ ದೀಸ್ ಕರೆನ್ಸಿ ವಿತ್ ದ ಹೋಪ್ ಆಫ್ ಮೇಕಿಂಗ್ ಎ ಪ್ರಾಫಿಟ್ ಫ್ರಮ್ ಇಟ್. ಸೊ ದೇ ಆರ್ ಗೋಯಿಂಗ್ ಟು ಮೇಕ್ ಅ ಪ್ರಾಫಿಟ್ ಡ್ಯೂ ಟು ಚೇಂಜಸ್ ಇನ್ ದ ಪ್ರೈಸಸ್ ಆಫ್ ಕರೆನ್ಸೀಸ್. ಸೊ ಯಾವುದೇ ಒಂದು ಕರೆನ್ಸಿಯ ಪ್ರೈಸು ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅಂತಂದರೆ ಅದರ ಮೂಲಕ ತನ್ನ ಪ್ರಾಫಿಟ್ ಮಾಡ್ಕೊಳ್ಳೋವಂಥ ಒಬ್ಬ ಬ್ರೋಕರ್ಗಳನ್ನು ಅಥವಾ ಒಬ್ಬ ಬೈಯರ್ಗಳನ್ನು ಅಥವಾ ಟ್ರೇಡರ್ಗಳನ್ನು ನಾವು ಸ್ಪೆಕ್ಯುಲೇಟರ್ಸ್ ಅಂತ ಹೇಳ್ತೀವಿ. ಅವ್ರದ್ದೇನೋ ದೇ ಡೋಂಟ್ ಹ್ಯಾವ್ ಅ
ಕರೆನ್ಸಿ ಫಾರ್ ದೇರ್ ಓನ್ ಪರ್ಪಸ್, ಅವ್ರಿಗೆ ಸ್ವಂತ ಉದ್ದೇಶಕ್ಕೆ ಕರೆನ್ಸಿಯ ಅವಶ್ಯಕತೆ ಇರೋದಿಲ್ಲ. ಬಟ್ ಅವ್ರು ಏನು ಮಾಡ್ತಾರೆ, ಆದರೂ ಕೂಡ ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಯಾಕೆ ಇನ್ವಾಲ್ವ್ ಆಗ್ತಾರೆ ಅಂತಂದರೆ, ಈಗ ಇವತ್ತು ಯಾವುದೋ ಒಂದು ಕರೆನ್ಸಿನ ಪರ್ಚೇಸ್ ಮಾಡೋದು, ಈಗ ನಾವು ಇನ್ನೂ ಡಾಲರ್ ಪರ್ಚೇಸ್ ಮಾಡಿ $60 ಆಗಿ ಡಾಲರ್ ಪರ್ಚೇಸ್ ಮಾಡಿದ್ರೆ ನಾಳೆ $61 ಆದರೆ ಅವರು $1 ಅವ್ರಿಗೆ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಮೋರೆವರ್ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದರೆ, the prices of foreign currency are continuously increasing or decreasing. They keep on changing their ವ್ಯಾಲ್ಯೂಸ್. ಸೊ ಕಂಟಿನ್ಯೂಸ್ ಆಗಿ ಅಥವಾ ಅವರು ವ್ಯಾಲ್ಯೂಸ್ ಏನಾಗುತ್ತೆ, ರೆಗ್ಯುಲರಾಗಿ ಚೇಂಜಸ್ ಆಗುತ್ತೆ. ಸೆಕೆಂಡ್ಗೂ ನಿಮಿಷಕ್ಕೂ ಕೂಡ ಫಾರಿನ್ ಕರೆನ್ಸಿ ವ್ಯಾಲ್ಯೂ ಚೇಂಜಸ್ ಆಗೋದ್ರಿಂದ ದೇ ಕ್ಯಾನ್ ಮೇಕ್ ಎ ಮೋರ್ ಪ್ರಾಫಿಟ್ ಡ್ಯೂ ಟು ದ ಫ್ಲಕ್ಚುಯೇಷನ್ಸ್ ಇನ್ ದ ಪ್ರೈಸಸ್ ಆಫ್ ಫಾರಿನ್ ಕರೆನ್ಸಿ. ಸೊ ಹಾಗಾಗಿ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಫಾರಿನ್ ಎಕ್ಸ್ಚೇಂಜ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆರ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ನೆಕ್ಸ್ಟ್ ಒನ್, ಫಾರೆಕ್ಸ್ ಡೀಲರ್ಸ್. Forex dealers are among us the biggest participant in the forex market. They are also known as broker or dealer. Who forex dealers in the worlds are banks. It's for this reason that the market in which dealers interact with one another, it's also known as the interbank market. However, there are some Forex dealers are amongst the biggest participants in the forex market. They are also known as a broker dealer. Who forex dealers in the world are banks. It is for this reason that the market in which dealer interact with the one another is also known as the interbank market. So forex dealers andre they are also brokers of the foreign exchange. They are going to facilitate between the ಬೈಯರ್ ಆ್ಯಂಡ್ ಸೆಲ್ಲರ್ ಫಾರ್ ದ ಎಕ್ಸ್ಚೇಂಜ್ ಆಫ್ ದಿರ್ ಕರೆನ್ಸೀಸ್. ಸೊ ಇಲ್ಲಿ ಫಾರೆಕ್ಸ್ ಡೀಲರ್ಸ್ ಅಂದರೆ ನಾವು ಅಲ್ಲ ಬ್ರೋಕರ್ಸ್ ಬಗ್ಗೆ ಹೇಳಿದ್ನಲ್ಲ, ಸೊ ಬ್ರೋಕರ್ ಸೇಮ್ ಮೀನಿಂಗ್ ನಮಗೆ ಇಲ್ಲಿ ಫಾರೆಕ್ಸ್ ಡೀಲರ್ಸಲ್ಲೂ ಕೂಡ ಸಿಗುವಂಥದ್ದು. ಸೊ ಹಾಗಾಗಿ ಇವರು ಕೂಡ ಏನು ಮಾಡ್ತಾರೆ, ಈ ಫಾರಿನ್ ಕರೆನ್ಸಿಗಳನ್ನು ಪೈ ಮಾಡೋರು ಮತ್ತು ಸೆಲ್ ಮಾಡೋರ ಮಧ್ಯೆ ಮಿಡಲ್ ಮ್ಯಾನ್ಗಳಾಗಿ ಕೆಲಸಗಳನ್ನು ಮಾಡ್ಕೊಳ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್, next component, retail market participants. Retail market participants include the tourists, students and even the patients who are traveling abroad. There are also variety of small business that indulge in the foreign trade. So ನಾನು ಆಲ್ರೆಡಿ ಹೇಳಿದಾಗೆ ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸು ಕೂಡ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಾರ್ ಎಕ್ಸಾಂಪಲ್ ಈಗ ಹೈಯರ್ ಎಜುಕೇಷನ್ಗೆ ಹೋಗುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಟೂರಿಸ್ಟ್ಗಳಾಗಿರ್ಬೋದು, ಅಥವಾ ನಾವು ಮೆಡಿಕಲ್ ಪರ್ಪಸ್ಗೆ ಹೋಗುವಂಥ ಪೇಷಂಟ್ಸ್ಗಳಾಗಿರ್ಬೋದು. ಸೊ ಅವ್ರಿಗೂ ಕೂಡ ಏನು ಬೇಕಾಗುತ್ತೆ, ಒಂದು ಫಾರಿನ್ ಎಕ್ಸ್ಚೇಂಜ್ ಒಂದು ನೆಸೆಸಿಟಿ ಬೇಕಾಗುತ್ತೆ, ಒಂದು ಅವಶ್ಯಕತೆ ಇರುತ್ತೆ. ಆ ಒಂದು ಕಾರಣಕ್ಕೆ ಅವರು ಕೂಡ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಈ ಫಾರಿನ್ ಕರೆನ್ಸಿಗಳನ್ನು ಪರ್ಚೇಸ್ ಮಾಡೋರು ಮತ್ತು ಸೇಲ್ ಮಾಡೋರು ಆಗಿರ್ತಾರೆ. ದಟ್ ಮೀನ್ಸ್ ದೇ ಆರ್ ಆಲ್ಸೋ ಪಾರ್ಟಿಸಿಪೆಂಟ್ಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ನಾವು ಇದುವರೆಗೆ ಯಾವ ಪಾಯಿಂಟ್ ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಫಸ್ಟ್ ಒನ್ ನಾನ್ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಕಂಪನೀಸ್ ಅಂತ ಹೇಳಿದೆ. ಸೊ ನಾನ್ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಕಂಪನೀಸ್ ದೇ ಆರ್ ಗೋಯಿಂಗ್ ಟು ಸಪ್ಲೈ ದ ಫಾರಿನ್ ಕರೆನ್ಸಿ ಆನ್ ಬಿಹಾಫ್ ಆಫ್ ದ ಇಂಡಿವಿಜುವಲ್ ಆರ್ ಪ್ರೈವೇಟ್ ಕಸ್ಟಮರ್. ಸೊ ಇಂಡಿವಿಜುವಲ್ ಪರ್ಸನ್ಸ್ ಆಗಿರ್ಬೋದು, ಪ್ರೈವೇಟ್ ಕಂಪನಿಗಳಿಗೆ ಫಾರಿನ್ ಎಕ್ಸ್ಚೇಂಜ್ ಸಪ್ಲೈ ಮಾಡುವಂಥ ಒಂದು ಆರ್ಗನೈಸೇಷನ್ಸ್ ಆಗಿರ್ತವೆ. ಸೊ ಇವರು ಕೂಡ ಒಂದು ಪಾರ್ಟಿಸಿಪೆಂಟ್ಸ್ ಆಗಿ, ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಪಾರ್ಟಿಸಿಪೆಂಟ್ಸ್ ಆಗಿ ವರ್ಕ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಒಂದು ಸ್ಪೆಕ್ಯುಲೇಟರ್ಸ್ ಅಂತ ಹೇಳಿದೆ. ಸೊ ಸ್ಪೆಕ್ಯುಲೇಟರ್ಸ್ ಅಂತಂದರೆ ನಮಗೆ ಗೊತ್ತಿದೆ, they are the person they are make the profit due to the fluctuations of the foreign currency prices. ಸೊ ಫಾರಿನ್ ಕರೆನ್ಸಿ ಪ್ರೈಸಸ್ ಫ್ಲಕ್ಚುಯೇಷನ್ಸ್ ಆಗೋದ್ರ ಮೂಲಕ ಪ್ರಾಫಿಟ್ ಮಾಡ್ಕೊಳ್ಳೋವಂಥ ಒಬ್ಬ ಬ್ರೋಕರ್ಗಳಿಗೆ ಅಥವಾ ಒಬ್ಬ ಟ್ರೇಡರ್ಗಳಿಗೆ ನಾವೇನಂತ ಕರಿತೀವಿ, ಇಲ್ಲಿ ಸ್ಪೆಕ್ಯುಲೇಟರ್ಸ್ ಅಂತ ಕರಿತೀವಿ. ಸೊ ಸ್ಪೆಕ್ಯುಲೇಟರ್ಸ್ ಏನು ಮಾಡ್ತಾರೆ, ಅವರು ಈ ಫಾರಿನ್ ಕರೆನ್ಸಿಗಳನ್ನು ಪರ್ಚೇಸ್ ಮಾಡ್ತಾರೆ ಮತ್ತು ಸೇಲ್ ಮಾಡ್ತಾರೆ ಆನ್ ಬಿಹಾಫ್ ಆಫ್ ದ ಇಲ್ಲಿ ಕ್ಲೈಂಟ್ಸ್. ಸೊ ಕ್ಲೈಂಟ್ ಪರವಾಗಿ ಅವ್ರು ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಬಟ್ ಇಲ್ಲಿ ಏನಂತಂದರೆ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಸೆಕ್ಯೂರಿಟೀಸ್. ಇಲ್ಲಿ ಬ್ರೋಕರ್ಗೂ ಸ್ಪೆಕ್ಯುಲೇಟರ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಬ್ರೋಕರು ವರ್ಕ್ಸ್ ಆನ್ ಬಿಹಾಫ್ ಆಫ್ ದ ಕ್ಲೈಂಟ್. ಸೊ ಕ್ಲೈಂಟ್ ಪರವಾಗಿ ಅವ್ರು ಏನು ಮಾಡ್ತಾರೆ, ಫಾರಿನ್ ಕರೆನ್ಸಿಗಳನ್ನು ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋದು ಮಾಡ್ತಾರೆ, ಅಥವಾ ಅವ್ರ ಮಧ್ಯೆ ಮಿಡಲ್ ಮೆನ್ಗಳಾಗಿ ವರ್ಕ್ ಮಾಡ್ತಾರೆ. ಬಟ್ ಸ್ಪೆಕ್ಯುಲೇಟರ್ ಅಂತಂದರೆ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಸೆಕ್ಯೂರಿಟಿ ಫಾರ್ ದೇರ್ ಓನ್. ಸೊ ಅವರೇ ಸ್ವಂತಕ್ಕೆ ಫಾರಿನ್ ಕರೆನ್ಸಿನ ಪರ್ಚೇಸ್ ಮಾಡ್ತಾರೆ ಮತ್ತು ಸೇಲ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಹೈ ರಿಸ್ಕ್ ಇರುತ್ತೆ ಮತ್ತು ಹೈ ಪ್ರಾಫಿಟಬಿಲಿಟಿನೂ ಕೂಡ ಇರುತ್ತೆ. ಯಾರಿಗೆ, ಸ್ಪೆಕ್ಯುಲೇಟರ್ಸ್ಗೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್ ನಾನು ಹೇಳಿದ್ದು ಫಾರೆಕ್ಸ್ ಡೀಲರ್ಸ್ ಅಂತ ಹೇಳಿದೆ. ಸೊ ಡೀಲರ್ಸ್ ನಥಿಂಗ್ ಬಟ್ ದೀಸ್ ಆರ್ ಆಲ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ದೀಸ್ ಆರ್ ಆಲ್ ದ ಬ್ಯಾಂಕ್ಸ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಅವರು ಕೂಡ ಒಂದು ಬ್ಯಾಂಕ್ಸ್ ಆಗಿರ್ತವೆ. ಸೊ ಅವ್ರನ್ನ ಡೀಲರ್ಸ್ ಅಂತ ಕೂಡ ನಾವಿಲ್ಲಿ ಕರಿತೀವಿ. ಸೊ ಅವರು ಏನು ಮಾಡ್ತಾರೆ, ಈ ಫಾರಿನ್ ಕರೆನ್ಸಿಗಳನ್ನ ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋದನ್ನು ಮಾಡ್ತಾರೆ ಅಂತ. ಲಾಸ್ಟ್ ಪಾಯಿಂಟ್,
ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಅಥವಾ ಒಂದು ಮೆಡಿಕಲ್ ಪರ್ಪಸ್ಗೆ ಹೋಗಿರೋಂಥ ಪೇಷಂಟ್ಸ್ಗಳಾಗಿರ್ಬೋದು, ಅಥವಾ ಸ್ಮಾಲ್ ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳಾಗಿರ್ಬೋದು, ಸೊ ಅಥವಾ ಒಂದು ಸ್ಮಾಲ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ಗಳಾಗಿರ್ಬೋದು. ಸೊ ಅವರು ಕೂಡ ಏನು ಮಾಡ್ತಾರೆ, ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಅಂಡರಲ್ಲಿ ಬರ್ತಾರೆ. ಸೊ ಇವರು ಕೂಡ ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಪಾರ್ಟಿಸಿಪೆಂಟ್ ಆಗಿ ವರ್ಕ್ ಮಾಡ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ದೀಸ್ ಆರ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಥ್ಯಾಂಕ್ ಯು.